ಏನೋ ಇಲ್ಲೆಲ್ಲ ಚೆನ್ನಾಗೇ ಇದ್ದರು. ಅವ್ರನ್ನ ಫರ್ದರ್ ಹೈಯರ್ ಸ್ಟಡಿಗೆ ಅಂತ ಯು ಎಸ್ ಎ ಕಳಿಸಿದ್ರು. ಅವರೇ ಕಳಿಸಿದ್ರು. ಕಳಿಸ್ಬಿಟ್ಟು ಮತ್ತು ಅಲ್ಲಿಂದ ವಾಪಸ್ಸು ಮೇನಲ್ಲಿ ಇದು ನವಂಬರಲ್ಲಿ ಬಂದರು. ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕ್ ಶುರುವಾಯಿತು. ನನಗಿಷ್ಟ ಇಲ್ಲ, ಬೇಡ ನೀನು ಅಂತ ಈ ಹುಡುಗ ಹೇಳೋದು. ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವ್ರ ಅಪ್ಪ ಅಮ್ಮ ಮಧ್ಯೆ ಕೂತ್ಕೊಂಡು ಏನು ಮಾತಾಡೋಕ್ಕೆ ಬಿಡಲಿಲ್ಲ, ಮಾತಾಡ್ಸೋಕ್ಕೆ ಬಿಡಲಿಲ್ಲ. ಮದುವೆ ಆಗೋಕ್ಕೆ ಮುಂಚೆ ವಾರನೂ ನಮ್ಮ ಮನೆಗೆ ಸುತ್ತಿದ್ರು, ಮಾಡಿಕೊಡಿ ಅಂತ. ನಾವು ನನಗಂತೂ ಇಷ್ಟ ಇರಲಿಲ್ಲ ಮಾಡೋದು. ಆಮೇಲೆ ನನ್ನ ಮಗಳಿಗೂ ಹೇಳಿದೆ. ನನ್ನ ಮಗಳು ಒಪ್ಕೊಂಡಿದ್ಲು, ಬೇಡ ಹಾಗಾದರೆ ಬೇಡ ಬಿಡೋಣ, ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನೇ ಸೋತವನು. ಹಾಗೆ ನಾವು ದೊಡ್ಡ ಕುಟುಂಬಕ್ಕಿಂತ ನಾವು ಅವ್ರಿಗಿಂತ ದೊಡ್ಡ ಕುಟುಂಬದವರೇ. ನಾವೇನು ಸಣ್ಣ ಕುಟುಂಬ ಅಲ್ಲ, ನಾವು ದೊಡ್ಡ ಕುಟುಂಬನೇ. ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು. ಅದಕ್ಕೆಲ್ಲ ಮಾನ್ಯತೆ ಕೊಡೋ ಜನ ಅಲ್ಲ. ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ. 6 ತಿಂಗಳು ಎಜುಕೇಷನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರು ಆಗಿದ್ದದು. ಅಲ್ಲಿ ತನಕ ಚೆನ್ನಾಗೇ ಇದ್ದರು. ನಾನು ಮೈಸೂರಿಗೂ ಬರುವ, ಆತ ನನ್ನ ಮಗಳು ಇಲ್ದಿದ್ದಾಗಲೂ ಬಂದು ಮಾತಾಡ್ಸ್ಕೊಂಡು ಹೋಗುವ, ನಾನು ಹೋಗುವೆ, ಮಾತಾಡ್ಸ್ಕೊಂಡು ಬರುವೆ. ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಂಗೆ ಈ ಅವನಿಗೆ ಫಿಲಮ್ ಸಿಗ್ಬೇಕಾದ್ರೆ ನನ್ನ ಮಗಳೇ ಕಾರಣ. ನನ್ನ ಮಗಳಿಲ್ಲ ಅಂದರೆ ಅವ್ನಿಗೆ ಫಿಲಮು ಸಿಗ್ತಿರ್ಲಿಲ್ಲ. ಈಗ ಮಾಡಿದ್ರಲ್ಲ ಆ ಫಿಲಮ್ಮು ಯುವ ಫಿಲಮ್ ಆಗುವಾಗಲೇ ಚೇಂಜ್ ಆಗಿದ್ದು, ಶುರು ಆಯಿತು. ಆಮೇಲಿಂದ ನನ್ನ ಮಗಳು ನವಂಬರಲ್ಲಿ ಬಂದಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವ್ರಿಗೆಲ್ರಿಗೂ ಗೊತ್ತಾಗಿ ವಿಷಯ. ಅವರೆಲ್ಲ ಅವನಿಗೆ ಬುದ್ಧಿ ಹೇಳಿದ್ರು ಆತ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇರ್ಬೋದು. ಅವರೇ ಕಾರಣ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮನೇ ಕಾರಣ ಇದಕ್ಕೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಅವರೇ ಕಾರಣ. ಇದೆಲ್ಲ ಈ ಹುಡುಗ ಹಿಂಗೆ ಆಗಬೇಕಾದ್ರೆ ಅವರೇ ಕಾರಣ. ಅವರು ಸಾಕಷ್ಟು ಬುದ್ಧಿ ಹೇಳಿದ್ದಾರೆ, ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಶ್ವಿನಿ ಅವರು ಎಲ್ಲ ಥರದಲ್ಲೂ ಅವರಿಗೆ ಹೇಳಿದ್ದಾರೆ, ಚೆನ್ನಾಗಿ ರೇಗಿದ್ದಾರೆ ಅವರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ. ಆದರೂ ಅವ್ರ ಮಾತು ಕೇಳಿಲ್ಲ ಅವರು. ಪುನೀತ್ ಇದ್ದಿದ್ರೆ ಇವೆಲ್ಲ ಆಗ್ತಿರಲಿಲ್ಲ. ಪುನೀತ್ ಇದ್ದರೆ ಇವೆಲ್ಲ ಆಗ್ತಿರಲಿಲ್ಲ, ಇದೆಲ್ಲ ಸರಿಯಾಗಿರೋದು. ಒಂದು ಸಾರಿ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಈ ನೆಕ್ಸ್ಟ್ ಮಗಳು ಬಂದ ಮೇಲೆ ಒಂದು ಸಾರಿ ವಿಷಯ ಹೇಳ್ಬರೋಣ ಅಂತ ಆಮೇಲೆ ಅವರು ಬಿಟ್ಟಿದ್ದು. ಇಲ್ಲ, ನಾವು ತಂದಿಲ್ಲ. ಮಗಳು ಬಂದ ಮೇಲೆ ಹೋಗೋಣ ಅಂತಿದ್ವಿ. ಮಗಳೀಗ ಈ ತಿಂಗಳು ಬರ್ತಾಳೆ. ಬಂದಾಗ ಅವ್ರು ಇಲ್ಲೇ ಮೈಸೂರಲ್ಲೇ ಇರ್ತಾರಲ್ಲ ಜಾಸ್ತಿ, ಹೋಗಿ ವಿಷಯ ಹೇಳ್ಬರೋಣ ಅಂತ ಅಂದ್ಕೊಂಡಿದ್ವಿ. ರಿಪ್ಲೈ ಮಾಡಿದ್ವಿ. ಅವ್ರೇನು ಪ್ರಶ್ನೆಗಳು ಮಾಡಿದರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ವಿ. ನನ್ನ ಮಗಳು ಅರೇಂಜ್ಮೆಂಟ್ ಮಾಡ್ತಾಳೆ ಅಂತ. ಏನು ಅರೇಂಜ್ಮೆಂಟೋ ಗೊತ್ತಿಲ್ಲ ನಂಗೆ ಸರಿಯಾಗಿ. ನಮ್ಮ ಮಕ್ಕಳು ಆ ಥರದವ್ರಲ್ಲ. ನಮ್ಮ ಮಕ್ಕಳನ್ನ ನಾವು ಆ ಥರ ಬೆಳೆಸಿಲ್ಲ. ಚಿಕ್ಕ ಮಕ್ಕಳಿಗೂ ಗೌರವ ಕೊಡುವಂಥವ್ರು ನಮ್ಮ ಮಕ್ಕಳು. ಈ ವಿಚಾರ ಸಂಬಂಧಪಟ್ಟಾಗೆ ಡಿಸೆಂಬರಲ್ಲಿ ಆತ ಮಾತಾಡಬೇಕು, ಬರ್ತೀನಿ ಅಂತ ನನಗೆ ಫೋನ್ ಮಾಡಿದ್ರು ಡಿಸೆಂಬರಲ್ಲಿ. ಆಯಿತು ಬಾಪ್ಪ ಅಂದೆ. ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಕೊಪ್ಪಲ್ಲಿ ಇರ್ತೀನಿ ಬಾ ಅಂತ ಅಂದೆ. ಅಲ್ಲಿಗೆ ಅದೇನೋ ಯಾತಗೋ ಬರ್ತಾಯಿದ್ದೀನಿ, ಎಲ್ಲಿ ಸಿಗ್ತೀರ ಅಂದರೆ ಒಂಟಿಕೊಪ್ಪಲ್ಲಿದೆ ಬನ್ನಿ ಅಂತ ಅಂದೆ. ಬಂದುಬಿಟ್ಟು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದ. ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ. ಆತ ಅವ್ರ ಡ್ರೈವರ್ ಇಬ್ಬರು ಬಂದಿದ್ದರು. ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ. ಏನಿಲ್ಲ, ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದರು. ನಾನು ಒಳ್ಳೆ ಮಾತಾಡಿದೆ ಅವರಿಗೆ, ಚೆನ್ನಾಗಿರಬೇಕು ಅಷ್ಟೇ, ಚೆನ್ನಾಗಿರಿ, ಇವೆಲ್ಲ ಆಗಬಾರ್ದು, ಇದೆಲ್ಲ ಆಗಬಾರ್ದು ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಹೋದ. ಅಲ್ಲ, ಅದಕ್ಕೆ ಮುಂಚೆನೇ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು. ನನ್ನ ಮಗಳು ಯು ಎಸ್ ಎನ್ ಬಂದಾಗ ನವಂಬರಲ್ಲಿ